ಪಾಂಡುಪುರ ಪಟ್ಟಣದ ಹಾರೋಳಿ ಗ್ರಾಮದ ಜಮಾಬಂದಿಗೆ ಸೇರಿದ ಸರ್ವೆ ನಂಬರ್ 4ರಲ್ಲಿ 39 ಕುಂಟೆ ವಿಸ್ತೀರ್ಣ ಸರ್ಕಾರಿ ತೋಪು ಮತ್ತು 21/1A 39 ಕುಂಟೆ ವಿಸ್ತೀರ್ಣದ ಸರ್ಕಾರಿ ಬೀಳು ಭೂಮಿಯನ್ನು ನಾವು ದುರುಪಯೋಗ ಮಾಡಿಕೊಂಡಿಲ್ಲ ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಎಚ್.ಎಲ್. ಸತೀಶ್ ಕುಮಾರ್ ಹೇಳಿದರು. ಈ ಜಾಗವನ್ನು ಸಾರ್ವಜನಿಕ ಹಿತಾಸಕ್ತಿಗೆ ಬಳಸಬೇಕೆಂದು ಅವರು ಇದೇ ವೇಳೆ ಒತ್ತಾಯಿಸಿದರು. ಪಾಂಡುಪುರ ಪಟ್ಟಣದ ಹಾರೋಳಿ ಗ್ರಾಮದ ಸರ್ಕಾರಿ ತೋಪು ಜಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಲ್ಲಿರುವ ಪುರಾತನ ಮಂಟಪವನ್ನು ಪುನರ್ಜೀವನಗೊಳಿಸಿ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕ ಅಗತ್ಯಗನುಗುಣವಾಗಿ ಬಳಕೆ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಮರ ಕಡಿದವರ ಮೇಲೆ ಸೂಕ್ತ ಕ್ರಮಕ್ಕೆ ದೂರು ಸಲ್ಲಿಕೆ. ಹಾರೋಳಿ ಗ್ರಾಮದ ಸರ್ವೆ ನಂಬರ್ 4ರ ಸರ್ಕಾರಿ ತೋಪಿನಲ್ಲಿದ್ದ ಮರಗಳನ್ನು ಅಕ್ರಮವಾಗಿ ಕಡಿಯಲಾಗಿದೆ. ಇದನ್ನು ಕಳ್ಳತನದಿಂದ ಸಾಗಿಸಲು ಕೂಡ ಪ್ರಯತ್ನಿಸಲಾಗಿದೆ. ಅಕ್ರಮವಾಗಿ ಮರ ಕಡಿದಿರುವ ಗ್ರಾಮದ ಎಚ್.ಎನ್. ರಘು, ಲೋಕೇಶ್, ಎಚ್.ಎನ್. ರೇವಣ್ಣ, ರವಿ, ಎಚ್.ಎನ್. ಮಂಜುನಾಥ್, ನಂದೀಶ್ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಪಾಂಡುಪುರ ವಲಯ ಅರಣ್ಯಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ತಹಸೀಲ್ದಾರ್ ಅವರಿಗೂ ದೂರಿನ ಪತ್ರ ರವಾನೆ. ಹಾರೋಳಿ ಗ್ರಾಮದ ಸರ್ವೆ ನಂಬರ್ 4ರ ಸರ್ಕಾರಿ ತೋಪಿನಲ್ಲಿ ಅಕ್ರಮವಾಗಿ ಮರಗಳನ್ನು ಕಡಿದಿರುವ ಬಗ್ಗೆ ಎಚ್.ಪಿ. ರವಿಕುಮಾರ್ ಅವರು ತಹಸೀಲ್ದಾರ್ ಅವರಿಗೆ ದೂರು ಸಲ್ಲಿಸಿದ್ದರು. ಈ ಮೇರೆಗೆ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ ಅವರು ಪಾಂಡುಪುರ ವಲಯದ ಅರಣ್ಯಾಧಿಕಾರಿ ಅವರಿಗೆ ಕ್ರಮ ವಹಿಸಬೇಕೆಂದು ಪತ್ರ ಬರೆದಿದ್ದಾರೆ ಎಂದು ಸತೀಶ್ ಕುಮಾರ್ ತಿಳಿಸಿದರು. ಸಾರ್ವಜನಿಕ ಬಳಕೆಗೆ 2 ಗುಂಟೆ ದಾನ. ಹಾರೋಳಿ ಗ್ರಾಮದ ಸರ್ಕಾರಿ ತೋಪನ್ನು ನಾವು ಅಕ್ರಮವಾಗಿ ಬಳಸಿಕೊಂಡಿಲ್ಲ. ಬೇಕಿದ್ದರೆ ಸಾರ್ವಜನಿಕ ಬಳಕೆಗೆ ನಮ್ಮ ಸ್ವಂತ ಜಮೀನಿನಲ್ಲಿ 2 ಗುಂಟೆ ಜಾಗವನ್ನು ದಾನವಾಗಿ ನೀಡಲು ಸಿದ್ಧರಿದ್ದೇವೆ ಎಂದು ಹೋರಾಟಗಾರ ಎಚ್.ಎನ್. ನಾರಾಯಣಗೌಡ ತಿಳಿಸಿದರು. ಈ ವೇಳೆ ಕೆ. ಪುಟ್ಟೇಗೌಡ, ಎಚ್.ಎನ್. ರವಿಕುಮಾರ್, ರಂಗರವಿ, ಸಾಕಮ್ಮ, ಕುಮಾರ್, ಪಟೇಲ್, ಸತ್ಯನಾರಾಯಣ, ಪಟೇಲ್, ಹರೀಶ್, ಚಿಕ್ಕಣ್ಣ, ಸ್ವಾಮಿಶೆಟ್ಟಿ, ಬಟಾಣಿ ಇತರರಿದ್ದರು. ಪಾಪ ಅವ್ರಿಗೇನು ಅಂತಂದರೆ ಸಂಜೆ ಆದಮೇಲೆ ಏನಾರು ಅವ್ರಿಗೆ ನೋಡ್ಕೋತಾರೋ ಏನೋ ನನಗೂ ಗೊತ್ತಿಲ್ಲ. ಅದು ಯಾಕೆ ಇವೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಮ್ಗೆ ಗೊತ್ತಿಲ್ಲ. ಹಂಗಾಗಿ ಏನು ಅಂತಂದರೆ ನಿಮ್ಮ ಮುಖಾಂತರ ಹೇಳೋದು, ಇದಕ್ಕೆ ಮೊದಲನೇದು ಅದಕ್ಕೆ ನಾವು ಆಜು ಬಾಜುದಾರರೆಲ್ಲರನ್ನೂ ಕರೆಸಿದ್ದೀವಿ. ಒಂದು. ಎರಡನೇದು, ಅವರು ಒಂದು ಕಮ್ಯುನಿಟಿ ಮಾತ್ರ ಸೇರ್ಕೊಂಡು ನಾವೆಲ್ಲ ಒಂದು ಸೈಡು ಇಲ್ಲಿ ಯಾರೂ ಆಪೋಸಿಲ್ಲ ಅಂತಿದ್ರು. ಅಪ್ಪ ಒಂದು ಸೈಡು. ಯಾವಾಗ ಒಂದು ಸೈಡು ಅಂತಂದರೆ ಎಲ್ಲ ಕಮ್ಯುನಿಟಿನೂ ತಗೊಂಡಾಗ ಒಂದು ಸೈಡು, ನಮ್ಮನ್ನು ತಗೊಂಡಾಗ ಒಂದು ಸೈಡು. ನಾವು ಯಾವ ಕಮ್ಯುನಿಟಿ, ಯಾವ ಊರು, ಹಂಗಾಗಿ ನಾವು ಎಲ್ಲ ಕಮ್ಯುನಿಟಿಯವರು ಇರಲಿ ಅಂತಂದ್ಬಿಟ್ಟು ಇಲ್ಲಿ ನೋಡಿ ಎಲ್ಲ ಕಮ್ಯುನಿಟಿಯವ್ರನ್ನೂ ಕರೆಸಿದ್ದೀವಿ. ನಾವು ಊರನ್ನ ಒಗ್ಗಟ್ಟಾಗಿ ಈಗ ನಾವು ಒಂದು ಸ್ಥಾನಮಾನದಲ್ಲಿರೋರು ಒಂದು ತೂಕ ತುಂಡಲ್ಲಿ ಹೋಗ್ಬೇಕು ಅನ್ನೋದಷ್ಟೇ ನಮ್ಮ ಇದು. ಹಂಗಾಗಿ ನಿಮ್ಮನ್ನೆಲ್ಲ ಕರೆಸಿ ಪ್ರೆಸ್ ಮೀಟ್ ಮಾಡೋದು ಏನಕ್ಕೆ ಅಂದರೆ ನಿಮ್ಮ ಮುಖಾಂತರನಾರು ಇನ್ಮೇಲೆ ವೈಯಕ್ತಿಕ ದ್ವೇಷ ಇದ್ದರೆ ಬೇರೆ ಥರದಲ್ಲಿ ನೇರ ಮಾಡಿ. ನಮ್ಮ ಹಿರಿಯರಿಗೂ ನಾವು ಹೇಳೋದೇನು ಅಂತಂದರೆ, ಹುಡುಗರನ್ನ ಮುಂದೆ ಬಿಡ್ಕೊಂಡು ನೀವು ನಾಳೆ ದಿನಕ್ಕೆ ಏನೇ ಆಗು ಹೋಗುವ ನೀವು ಜವಾಬ್ದಾರಿ ತಗೊಬಿಡಿ ಅಂತಂದ್ಬಿಟ್ಟು ನಾವು ಅದನ್ನ ಹೇಳ್ತೀವಿ. ಒಳ್ಳೆತನದಿಂದ ಹೋಗೋದ ಏನಾಗಬೇಕು ಹೇಳಿ ನಮ್ಮಿಂದನೂ ಅದು ಮಾಡೋದ. ಮಿಕ್ಕದ್ದು ಏನಾದ್ರು ಇದ್ದರೆ ನಮ್ಮ ಇವ್ರು ಮಾತಾಡ್ತಾರೆ. ಅವ್ರಿಗೆ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡೋರೆ, ನೀವು ಸಂಬಂಧಪಟ್ಟದ್ದು ಏನೈತೆ ದಾಖಲಾತಿ ತಗೊಬನ್ನಿ ಅಂತ. ಅದು ಒಂದು ಪಾರ್ಟು, ಒಂದು ದ್ವೇಷ. ಎರಡನೇದೇನು ಅಂತಂದರೆ, ನಾವು ಒಂದು ಪ್ರಾಪರ್ಟಿನ ಪಾಂಡುಪುರ ಟೌನಲ್ಲಿ ಕೆರೆ ಕೆಳಗಡೆ ತಗೊಂಡಿದ್ದೀವಿ. ಅಲ್ಲೇನು ಅಂತಂದರೆ ಜಾಡ್ ಬಿಡ್ಲಿಲ್ಲ ಅಂತಂದ್ಬಿಟ್ಟು ಅಲ್ಲಿಯವರು ಒಂದು 3-4 ಜನ ಅಲ್ಲಿದು ದ್ವೇಷ. ಇದು ವೈಯಕ್ತಿಕ ಇದನ್ನು ಏನು ಮಾಡ್ತಾವ್ರೆ ಅಂತಂದರೆ, ತಗೊಂಡೋಗಿ ಇವರು ಇಲ್ಲಿ ಏನು ಸರ್ಕಾರಿ ಗುಂಡ್ತೋಪು ಅಂತ ಅಂದ್ಬಿಟ್ಟು ಹಿಂದೆಯಿಂದನೂ ಒಂದು 30 ವರ್ಷದಿಂದನೂ ಆಯ್ತಾ ಇದು. ಈಗ ಅದನ್ನು ಇವ್ರ ಹೆಸ್ರಿಗೆ ಮಾಡ್ಕೊಬಿಟ್ಟವ್ರೆ. ಆಮೇಲೆ ಸುಮಾರು ಜನಕ್ಕೆ ಮಾಡ್ಕೊಬಿಟ್ಟವ್ರೆ. ನಾವು ಅದಕ್ಕೆ ಇದನ್ನು ಕ್ಲೀನ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ನಾವು ಉಳ್ಸಿಕ್ಕೆ ಹೋಯ್ತಾವೆ. ಅದಕ್ಕೆ ಇದನ್ನ ಗ್ರಂಥಾಲಯ ನಿಮ್ಗೆ ಹಂಗೇನಾದ್ರು ಒಂದೇ ಒಂದು ಕೂದಲು ಎಳೆಯಷ್ಟು ನಾವು ಯಾವತ್ತಾರು ಒಂದು ಅರ್ಜಿ ಕೊಟ್ಟಿರೋದು. ಈಗ 40-50 ವರ್ಷದಿಂದ ಹಂಗೆ ಐತೆ. ಮಾಡ್ಕೋಬೇಕು ಅಂತಂದ್ರೆ ಯಾರೂ ಇಷ್ಟು ಟೈಮ್ ಕೊಡಿಕಿಲ್ಲ. ಆಜು ಬಾಜಲ್ಲಿ ನಾವೇ ಇರೋದು. ಇದನ್ನ ವರ್ಷಕ್ಕೊಂದ್ಸರಿ ನಾವೇ JCP ದುಡ್ಡು ಕೊಟ್ಟು 5,000-10,000 ನಾವೇ ಕೊಡ್ತಿದ್ವು. ನಮಗೆ ಖುಷಿ ಆಯ್ತದೆ. ಈಗ ಸುತ್ತ ಇರೋದೆಲ್ಲ ನಾವು ಈಗ ಒಂದು 3 ಕಡೆ ನಮ್ಮದೇ ಪ್ರಾಪರ್ಟಿ, ನಮ್ಮ ದೊಡ್ಡಪ್ಪರದು ನಮ್ಮದು. ಈಗ ನಮಗೆ ವ್ಯಾಲ್ಯೂಯೇಷನ್ನು ಈ ಪ್ರಾಪರ್ಟಿ. ಈಗ ಫೀಲ್ಡ್ ಮಾಡಿದ್ರೆ ಫಸ್ಟ್ ಆಟ ಆಡೋದೇ ನಮ್ಮನೆ ಮಕ್ಕಳು. ನಾವ್ಯಾಕೆ ಅವ್ರಿಗೆ ತೊಂದರೆ ಕೊಡಿಕ್ಕೆ ಹೋಗೋದ? ಈಗ ಅವ್ರೇನು ಡೈವರ್ಟ್ ಮಾಡಬೇಕು ಅಂತಂದರೆ, ನಾವು ಯಾವಾಗ ಈಗ ಹೇಳಿದ್ನಲ್ಲಿ ನಿಮಗೆ 28ನೇ ತಾರೀಕು ಕ್ಲೀನ್ ಮಾಡಿಸಿದ್ರು, 30ನೇ ತಾರೀಕು ವ್ಯಾಪಾರ ಮಾಡಿದ್ರು. ಯಾವ ಆಧಾರದ ಮೇಲೆ ಮಾಡಿದ್ರು ಸರ್ಕಾರಿ ಗುಂಟೋಪ ಅಂತ ನನಗೂ ಗೊತ್ತಿಲ್ಲ. ಅವ್ರು ಇವಾಗ ಕೇಳಿದ್ರೆ ಏನಂತಾರೆ ಅಂತಂದರೆ, ನಾವು ದೇವಸ್ಥಾನಕ್ಕೆ ಅಂತಂತಾರೆ. ದೇವಸ್ಥಾನಕ್ಕೆ ಅಂತ ಏನಾದ್ರು ಅವ್ರ ಮನಸ್ಸಲ್ಲಿ ಇದ್ದಿದ್ರೆ ಗ್ರಾಮದ್ದು ಅಂತ ಬಂದಾಗ ಎಲ್ಲ ಕಮ್ಯುನಿಟಿಯವ್ರನ್ನೂ ಕರೆದು ಫಸ್ಟು ಮಾತಾಡಿ ಅವರು ತಿಳ್ಕೋಬೇಕಾದ್ದು ಸಾಮಾನ್ಯ ಪ್ರಜ್ಞೆನಾರು ಇರಬೇಕು ಅವ್ರಿಗೆ.
ಅಟ್ಲೀಸ್ಟ್ ಬಾಜುದಾರರಿಗಾರು ಒಂದು ಮಾತು ತಿಳಿಸ್ಬೇಕು ಅನ್ನೋದಾದ್ರು ಇರಬೇಕು. 31ನೇ ತಾರೀಕು ಇವ್ರು ವ್ಯಾಪಾರ ಆದಮೇಲೆ ನಮ್ಮದು ಸೇರಿಸಿ 2 ವ್ಯಾಪಾರ ಮಾಡ್ಕೊಂಡವ್ರೆ ಅಂತಂದಮೇಲೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಮನೆಯಿಂದನೇ ಕಂಪ್ಲೇಂಟ್ ಮಾಡಿರೋದು ನಿಜ. ಇವ್ರೇನು ಮಾಡಿದ್ರು, ಕಂಪ್ಲೇಂಟು ಯಾವಾಗ ಮಾಡಿದ್ರು ಇನ್ನು ಎಲ್ಲಿ ನಮ್ಮ ಮೇಲೆ ಬೇರೆ ಥರ ಪರಿಣಾಮ ಬೀರ್ತದೆ ಅಂತಂದ್ಬಿಟ್ಟು ಏನು ಮಾಡಿದ್ರು ಇವರು 2ನೇ ತಾರೀಕು ತಾಲೂಕು ಆಫೀಸ್ ಹತ್ರ, ಈಗ ನಿಮ್ಮ ಹತ್ರ ಒಂದಿಬ್ಬರು ಮಾಧ್ಯಮದವ್ರ ಹತ್ರ ಅದು ಇರಬೇಕು, 2ನೇ ತಾರೀಕು ಕಂಪ್ಲೇಂಟ್ ಯಾವಾಗ ರೇಸ್ ಆಯಿತು, ಕಂಪ್ಲೇಂಟ್ ರೇಸ್ ಆದಮೇಲೆ ಏನು ಮಾಡಿದ್ರು, ಇಲ್ಲೊಂದು ಪ್ರೆಸ್ ಮೀಟು ಮಾಡಿದ್ರು ಮಂಟಪದ ಹತ್ರ. ನಮ್ಮ ಹಿರಿಯರು ಪಾಪ ಗೋವಿಂದೇಗೌಡರು, ಆಮೇಲೆ ನಮ್ಮ ರೈತ ಸಂಘದ ಮಂಜು, ಇವರೆಲ್ಲರೂ ಅಶೋಕಣ್ಣ, ಆಮೇಲೆ ದೇವರಾಜಣ್ಣ ಎಲ್ಲ ಬಂದವ್ರೆ. ಅವ್ರಿಗೂ ಇಲ್ಲಿದ್ದು ಏನು ಅನ್ನೋದು ಮಾಹಿತಿ ಗೊತ್ತಿಲ್ಲ. ಈಗ ಯಾರಿಗಾದ್ರೂ ಸಾಮಾನ್ಯ ಒಬ್ಬ ಮನುಷ್ಯಂಗಾದ್ರೂ ಅರ್ಥ ಆಯ್ತದೆ, ಇದು ಕೂದಲೆಳೆಯಲ್ಲಿ ಹೋಗುವಂಥದ್ದು. ಅಟ್ಲೀಸ್ಟು ಕರೆದು ಈಗ ನಮ್ಮನ್ನ ಯಾರನ್ನಾರು ಮನೆಯವ್ರನ್ನೋ ಇಲ್ಲ ಈ ಕಡೆ ಕುಶಲಕರ್ಮಿ ಕುಂಬಾರ ಸಂಘಕ್ಕೂ ಹೇಳಿಲ್ಲ. ಇವತ್ತು ಈವೆಂಟ್ ಕೂಡ ಇನ್ನೂ ಸೈನ್ ಹಾಕ್ಸ್ಕೊತಾನೆ ಅವ್ರೆ. ಇವ್ರೇನು ಅಂತಂದರೆ ನಮ್ಮ ಮೇಲೆ ಏನಾರು ಆಪಾದನೆ ಬರಬೇಕು, ಕೆಟ್ಟದನ್ನ ಇವರು ನಮ್ಮ ಮೇಲೆ ಟ್ರಾನ್ಸ್ಫರ್ ಮಾಡಬೇಕು. ಇದು ಸಾಧ್ಯ ಇಲ್ಲದ ಮಾತು. ಈಗ ನಾವು ಈ ಗ್ರಾಮದಲ್ಲಿ ಚುನಾಯಿತರಾಗಿ ಗೆದ್ದು ಎಲ್ಲನೂ ಮಾಡಿದ್ದೀನಿ, ಈಗಾಗಲೇ ಹೇಳಿದ್ದೀನಲ್ಲ. ಆ ರೀತಿ ನಾವು ನಮ್ಮ ಗ್ರಾಮದಲ್ಲಿ ಏನೇನು ಕೆಲಸ ಮಾಡಬೇಕು ಎಲ್ಲ ಥರದಲ್ಲೂ ಕೆಲಸ ಮಾಡಿ ಒಂದು ಇದಕ್ಕೆ ಬಂದಿದ್ದೀವಿ. ಇವ್ರಿಗೇನು ಅಂದರೆ ಎಲೆಕ್ಷನ್ ಪರ್ಪಸ್ ಒಂದು, ನಮ್ಮ ವೈಯಕ್ತಿಕ 2 ವಿಚಾರ. ಇದನ್ನ ಇಟ್ಕೊಂಡು ಒಂದಷ್ಟು ಜನ ಹುಡುಗರು ಹೇಳ್ದಂಗೆ ಕುಣ್ಕೊಂಡು ಹೋಗ್ತಾರೆ. ಇವ್ರೇನು ನೆಕ್ಸ್ಟ್ ಫರ್ದರ್ ಏನು ಅಂತಂದರೆ 28ನೇ ತಾರೀಕು 30ನೇ ತಾರೀಕು ನಡೀತಲ್ಲ, ಆ ವಿಚಾರ ಕೈ ಬಿಟ್ಬಿಟ್ಟವ್ರೆ ಇವರು. ನಾವು ಏನು ಮರ ವ್ಯಾಪಾರ ಮಾಡಿದ್ದು 20,000ಕ್ಕೆ ಅದನ್ನು ಹೇಳ್ತಾ ಇಲ್ಲ, ಅದು ಮರ ವ್ಯಾಪಾರ ಮಾಡಿ ಅದು ಅಡ್ವಾನ್ಸ್ ಇಸ್ಕೊಂಡು ಅನ್ನೋದು ಹೇಳ್ತಾ ಇದ್ದಾರೆ. ವ್ಯಾಪಾರ ಮಾಡಿದಾಗಿವೆ ಇಲ್ಲಿ ಎಲ್ಲ ಯಜಮಾನ್ರು ಗಣನೆ ಕಂಡಿಲ್ಲ. ನಾವು ಎಲ್ಲರ ಯಜಮಾನ್ರ ಹತ್ರನೂ ಹೋಗಿದ್ದೀವಿ, ವಿಚಾರಣೆ ಮಾಡಿದ್ದೀವಿ. ಒಂದು 3 ಜನ ಬಿಟ್ಟರೆ ದೇವಸ್ಥಾನ ಕಮಿಟಿಯವರು 4 ಜನ, ಇಬ್ಬರು ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ಚೌಟ್ರಿ ಕಮಿಟಿಯವರು 4 ಜನ ಬಿಟ್ಟರೆ ಇಲ್ಲೂ 9 ಭಾಗ ಅವ್ರು ಯಾರನ್ನೂ ಕೇಳಿ ತೀರ್ಮಾನ ತಗೊಂಡಿಲ್ಲ. ಏನು ಅಂತಂದರೆ ಸುಮ್ಮನೆ ನಮ್ಮನ್ನ ದೇಶವನ್ನೇ ಮಾಡೋಕ್ಕೆ ಇಷ್ಟೆಲ್ಲ ಮಾಡೋರೆ. ಹಂಗಾಗಿ ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನು ಅಂತಂದರೆ, ನಾಳೆ ದಿನಕ್ಕೆ ನಮ್ಮ ಮೇಲೆ ಕೆಟ್ಟಾಪಾದನೆ ಮಾಡ್ಬಿಡಿ. ಯಾಕೆ ಅಂತಂದರೆ ನಾವು ಈಗ ಇಲ್ಲಿ ಬಾಧ್ಯದಾರರು ಶ್ರೀಧರ್ ಅಂತವ್ರೆ, ನಾವು ಒಂದು 15-20 ವರ್ಷ ಆಯ್ತು ಇಲ್ಲ ಪಕ್ಕದಲ್ಲಿ ಒಂದು 19 ರೂಪಾಯಿ ಜಮೀನು ತಗೊಂಡಿದ್ವಿ. ಈಗ ಅವ್ರಿಗೆ ಓಡಾಡೋಕ್ಕೆ ಅವರ ತಾಯಿಯಾಗಿ ಅವ್ರ ಅಣ್ಣಾರೇ ಜಾಗ ಕೊಟ್ಟಿಲ್ಲ, ಅವಾಗಿಂದಲೂ ನಾವೇ ಜಾಗ ಕೊಟ್ಟಿದ್ವಿ. ಬಿಸಿಲು ಮರ ಮಂತ್ರಿ ಇಲ್ಲೇ ನಮ್ಮ ಅಣ್ಣ ತಮ್ಮದಿರು ದೊಡ್ಡಪ್ಪನ ಅವರು ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದಲೂ ನಾವು ಇವತ್ತುವೇ ಉಳಿ ಬೆಳೀತಾ ಇದ್ವಿ. ರೋಡ್ ಮಗ್ಲಲ್ಲಿ ರೈಲ್ ಕಂಬ ಹಾಕೊಳ್ಳೋಕ್ಕೆ ಇಟ್ಕೊಂಡಿದ್ವಿ. ಅವ್ರೊಬ್ಬರು ಕೊಟ್ಟಕ್ಕೆ ಇವತ್ತು 40-50 ಕುಟುಂಬ ಇವತ್ತು ತೆಂಗಿನ ಮರ ಬಂದು ಬೆಳೆ ಊಟ ಮಾಡ್ತವ್ರೆ. ಈ ಥರದ ಜನ ನಾವು. ಈಗ ಜಾಡನ್ ವಿಚಾರ ಅಂತ ಅಂತಾರೆ, ಜಾಡ್ ಕೊಡಲಿಲ್ಲ ಅಂತ. ಈಗ ಭೂಮಿ ತಗೊಂಡಿರೋರು ಮನೆ ಬಾಗ್ಲಿಗೆ ನೀವು ಬರಬೇಕು, ಇಲ್ಲ ಭೂಮಿ ತಗೊಂಡಿರೋರೇ ನಿಮ್ಮ ಹತ್ರಕ್ಕೆ ಬಂದು ಹೊಡ್ಕೊಳ್ರಪ್ಪ ಅಂತ ಕೇಳಬೇಕು. ಯಾರು ಒಬ್ಬರು ಏನಾರು ಬಂದಿದ್ರೆ ಅನ್ನೋದು ಅವರು ಪ್ರತಿಷ್ಠೆ ಆಡ್ಕೊಂಡು ಬರಲಿಲ್ಲ. ಇದು ಮನೆದೊಂದು ವಿಚಾರ, ಇದೊಂದು ವಿಚಾರ. 2 ವೈಯಕ್ತಿಕಕ್ಕೆ ನಾವು ಕೇಳೋದು ನಮ್ಗೆ ಒಳ್ಳೆಯವ್ರಿಗೂ ಒಂಚೂರು ಸಪೋರ್ಟ್ ಮಾಡಿರಿ ಅಂತಷ್ಟೇ. ಈಗ ಗ್ರಾಮದಲ್ಲಿ ಏನಾದ್ರು ಮಾಡಿ ಇದರಿಂದನೇ ಎಲ್ಲರಿಗೂ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾವು ಅದಕ್ಕೇ ಏನು ಅಂತಂದರೆ, ನೀವು ಒಂದು ಕಮ್ಯುನಿಟಿಯವ್ರು ಸೇರಿಸಿ ಆಮೇಲೆ 5,000 ಜನ ಆರ್ವಳಿದವ್ರೆ ಅಂತಂದ್ಬಿಟ್ಟು ತಪ್ಪಾಗಿ ಡೈರೆಕ್ಷನ್ ಕೊಟ್ಟಿದ್ದೀವಿ. ಈಗ ನಾವು ಕೇಳೋದು, ಈಗ ನಮ್ಮ ವೋಟರ್ ಲಿಸ್ಟ್ ಇರೋದೇ 2,500 ಆರ್ವಳಿ. ವೋಟ್ ಇಲ್ಲದೆ ಹೆಚ್ಚುವರಿ ಇರೋರು 700-3,000 ಜನ ಅಂತ 2,000 ಜನ ಎಲ್ಲರೂ ಗೊತ್ತಿಲ್ಲ. ಆಮೇಲೆ ಯಾರೋ ಒಬ್ರಿಗೋಸ್ಕರ ಇಷ್ಟೆಲ್ಲ ಅಂತ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟರು. ಇದು ಯಾರೋ ಒಬ್ರಿಗೋಸ್ಕರ ಅಲ್ಲ, ಗ್ರಾಮಕ್ಕೋಸ್ಕರ ಅಂತಂದಾಗ ಕೂದಲ್ನೇರು ನಾವೇ ಬರ್ತೀವಿ, ಕರೀರಿ ನೀವು ಹಿರಿಯರಾದವರು. ಈಗ ನಮ್ಮ ಮನೇಲಿ ಯಾರೂ ಯಜಮಾನ್ರಿಲ್ಲ, ಡೈರೆಕ್ಟ್ರ್ ಇಲ್ಲ, ಇನ್ನೊಬ್ರಿಲ್ಲ. ನೀವು ಕರೀರಿ, ಕರೆಯೋ ಧರ್ಮ ನಿಮ್ಮದು. ಊಟ ಮಾಡ್ತಾ ಇರೋದು ಪುಸ್ತಕತೆ ಅಧಿಕಾರ ಊಟ ಮಾಡ್ತಾ ಇರೋದು ನೀವು ಹೇಳ್ಬೇಕು. ಗ್ರಾಮದಲ್ಲಿ ಯಾವಾಗಲೂ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋದ ಅಂತ ಹೇಳ್ಬೇಕು. ನೀವು ಯಾವ್ಯಾವ ಉದ್ದೇಶನೋ ಏನೋ ನಮಗೂ ಗೊತ್ತಿಲ್ಲ. ಇಲ್ಲ ಅವ್ರು ಏನಾದ್ರು ಬೇರೆ ಥರದಲ್ಲಿ ನೋಡ್ಕೋತಾರೋ ಏನೋ ನಮ್ಗೆ ಗೊತ್ತಿಲ್ಲ. ಮಾಡಿದ್ದಾರೆ ಗ್ರಾಮದಲ್ಲಿ. ಯಾಕೆ ಅಂದರೆ 39 ಕುಂಟೆನೂ ಎಕ್ಸ್ಪೈರ್ ಮಾಡ್ಕೊಳ್ತವ್ರೆ, ಎಲ್ಲ ಆಸ್ತಿ ಮಾಡಿಕೊಳ್ತಾರೆ. 39 ಕುಂಟೆ ಗೌರ್ಮೆಂಟ್ ಲ್ಯಾಂಡನ್ನು 41 ಗಂಟೆ ಲ್ಯಾಂಡ್ ಅಕ್ವಿಷನ್ ಇತ್ತು. ಅವತ್ತು ಆಸೆ ಇದ್ದರೆ ನಾವು 55 ಫಾರಮ್ ಅಕೌಂಟಿ ಜಮೀನು ಮಾಡಿಸ್ಕೊಬೋದಾಯ್ತಲ್ಲ ಸ್ವಾಮಿ. ಆ ಥರ ನಮ್ಗೆ ಆಸೆ ಇದ್ದಿದ್ರೆ ಸರ್ಕಾರದ ನುಂಗಲೇಬೇಕು, ಜಮೀನ ತಿನ್ನಲೇಬೇಕು ಅಂತಿದ್ರೆ ಆ ಥರ ಮಾಡ್ತಾ ಬರ್ತೈತಲ್ಲ. 55 ಆ್ಯಕ್ಟಲ್ಲಿ ನಾವು ಯಾಕ್ಬಿಟ್ಟು ಗ್ರಾಮಸ್ಥರು ಬೇಡ, ಜಮೀನಿದು ನಮ್ಮದು ನಮಗೆ ಸಾಕು, ಬಳಕೆಗಾಲಿ ಊರಿಗೆ. ಇದು ಪುರಾತನ ಕಾಲದ್ದು
ಒಂದು ಮಂಟಪ, ಆ ಹಿಂದಿನವರು ಒಂದು ಗಂಜಿ ಬಸ್ಕೊಂಡು ಊಟ ಮಾಡ್ಕೊಂಡು ನೆರವು ಬಯಸ್ಬೋದು. ಆ ಪುರಾತನ ರೆಕಾರ್ಡ್ ತಗೊಂಡು ನಾವೇ ಮುಟ್ಟಬೇಕು. ಜಾಸ್ತಿ ಸರ್ಕಾರವೇ ಬಳಕೆ ಮಾಡ್ಕೊಳ್ಳಿ, ಕ್ರೀಡಾಂಗಣಕಾರ ಬಳಕೆ ಮಾಡ್ಕೊಳ್ಳಿ, ಇನ್ನು ಸಮುದಾಯಕಾರು ಬಳಕೆ ಮಾಡ್ಕೊಳ್ಳಿ. ಅವರು ಒಂದು ತಪ್ಪು ಹೇಳಿಕೆ ಅಂದರೆ ಎಲ್ಲರೂ ಅವರೇ ಮಾಡ್ಕೊಳ್ತಾರೆ. ಜಮೀನ 21 ಕುಂಟೆ ಅಂದರೆ ನಾನು 9 ಕುಂಟೆ, ನಮ್ಮ ಚಿಕ್ಕಪ್ಪರದ 8 ಕುಂಟೆ, ತಿರ್ಗಾ 10 ಕುಂಟೆ, ತಿರ್ಗಾ 8 ಕುಂಟೆ, ತಿರ್ಗಾ 7 ಕುಂಟೆ, ಸುತ್ತಲೂ ನಾನೇ ಇದ್ದೀನಿ. ಎಲ್ಲಾರ ಒಂದು ಮನೆ ಕಟ್ಬಿಟ್ಟಿದ್ರೆ ಅವ್ರು ನಾನು ಹೇಳೋದಕ್ಕೆ ನಾವು ಇಲ್ಲಿ ಒಂದು ತಪ್ಪಾಗ್ತದೆ. ಒಂದು ಸಸಿನುವೆ ನಾವು ನೆಟ್ಟಿಲ್ಲ, ಇಡೀ ಇಷ್ಟು ಮರನವೇ ಒಂದೇನೋ ಬಂದು ಹಾಕಿ ಕಲ್ಕಂಡ್ರೆ ಕುಂಬಾರ ತಗೋತಾರೆ. ಬೇರೆ ಸಾರ್ವಜನಿಕರು ಯಾರ ಬಂದು ಕರಿ ತಗೋಬೋದು, ಯಾರ ಬಂದು ಅಳಿಸ್ಕೊಂಡು ತಿಳ್ಕೊಬೋದು. ಸಾರ್ವಜನಿಕರಿಗೆ ಬಿಟ್ಬಿಟ್ಟಿದ್ದೀವಿ, ಅಂಥದ್ದೇ ಬಿಟ್ಬಿಟ್ಟಿವಿ ಅಂದಮೇಲೆ ಈ ಆಸ್ತಿ ಯಾಕೆ ಕಪ್ಪಿಸ್ಬೇಕಾಯ್ತು? ನಾವು ಈಗ ನಾವು ಚಳವಳಿಗಾರರು, ಹೋರಾಟಗಾರರು, ಒಂದು ಆಪಾದನೆ ಹೊರಿಸ್ಬೇಕು, ಮಾರ್ಕೆಟ್ ಡೌನ್ ಮಾಡಬೇಕು, ಇವ್ರು ಮನೆಯರ್ದ ಆ ಥರದ್ದೆಲ್ಲ ಹೋಗ್ಬಾರ್ದು. ಅವ್ರು 99 ಕುಂಟೆ ಇದ್ದೆ ನಮಗೆಲ್ಲ ಅಕ್ಕಪಕ್ಕ ನೋಟಿಸ್ ಕೊಟ್ಬಿಟ್ಟು ಅಳಿಸಿ ಕಲ್ಲ ಹಾಕೊಳ್ಳಿ, ಅವ್ರೇನೋ ಮಾಡ್ಕೊಳ್ಳಿ. ಸಾರ್ವಜನಿಕವಾಗಿ 39 ಕುಂಟೆಯಲ್ಲಿ ಆಡೋದಲ್ಲಪ್ಪ ಕುಂಟೋಪು. ನಾವು ಒಂದೇ ಒಂದು ಪಾಯಿಂಟ್ ಏನಾದ್ರಲ್ಲಿ ಮಾಡಿದ್ರೆ ನಾವು ಯಾವುದೇ ತಪ್ಪಿಗೆ ನಾವು ಕ್ಷಮೆ ಹಾಕಿಸ್ತೀವಿ. ನಾವು ಯಾರು ಅವ್ರು ಏನಾರ ಕ್ರಮ ತಗೋಬೋದು, DC ಅವರು ಯಾರು ನಾವೇನೋ ನಾವು ಬಳಕೆ ಮಾಡ್ತೀವಿ. ಅದಕ್ಕೆ ಯಾಕೆ ಅಷ್ಟು ಅಪಾದನೆ ಮಾಡ್ತಾರೆ? ತಪ್ಪಲ್ವಾ ಇದು ಹೇಳಿರೋದು? ಎಲ್ಲ ಅವರೇ ಬೆಳೆಸ್ಕೊಬಿಟ್ಟವ್ರೆ. ಎಲ್ಲಿ ಬೆಳೆಸ್ಕೊಂಡು ನಿಮ್ಮ ಕಣ್ಣಿದ್ದಕ್ಕೆ ಪತ್ರಿಕೆ ಅಂತಾರೆ, ಎಸಿನೂ ಒಂದು ರಿಪೋರ್ಟ್ ಹಾಕಿ ಬೆಳೆಸ್ಕೊಂಡವ್ರು. ಅವಾಗ ಉತ್ತರ ಕೊಡ್ತೀವಿ. ನಮ್ಗೆ ಯಾವುದೇ ಲ್ಯಾಂಡ್ ಅಕ್ವಿಷನ್ ಏನಾರ ಕೆಲಸ ಮಾಡಬೇಕಾದ್ರೆ ಸರ್ಕಾರ ನೋಟಿಸ್ ಕೊಡಬೇಕು ಬಂದು. ಒಂದು ಇಲ್ಲ ಗ್ರಾಮಸ್ಥರು ಎಲ್ಲ ಕಮಿಟಿ ಸೇರ್ಕೊಂಡು ಇಂಥದ್ದು ನಿಮ್ಮ ಜಮೀನು ಅದಲ್ಲಪ್ಪ ಬರಲ್ಲಪ್ಪ ನೀವು ಸಾಯವೇ ಆಡಿಸಿ, ಆಮೇಲೆ ನಿಮ್ಮ ದೇಶದಲ್ಲಿ ನೋಡ್ತಾರೆ ಅಂತ ಹೇಳ್ಬೇಕಾಯ್ತು. ಏಕಾಏಕಿ ಬರೋದು, ಮರ ಹೊತ್ತಿಸೋದು, ಮರ ವ್ಯಾಪಾರ ಮಾಡೋದು ಯಾವ ಧರ್ಮನೋ ಇದು ಅಧರ್ಮನ್ರಿ. ನಾವು ಎಲ್ಲ ಕಡೆ ಹೋರಾಟ ಮಾಡಿ ದೇವಸ್ಥಾನ ಬಿಡಿಸ್ಕೊಟ್ಟಿವಿ, ಜಾಗವ ಫೀಲ್ಡ್ ಮಾಡಿಸಿದ್ದೀವಿ. 36 ಕುಂಟೆ 5 ಎಕರೆ 36 ಕುಂಟೆ ವಿಜಯ ಕಾಲ 14 ಕಾಲದಲ್ಲಿ ಹೋರಾಟ ಮಾಡಿ ಮುಗಿಸ್ಕೊಂಡಿರೋದು. ಯಾವ್ದು ಅಕ್ವಿಷನ್ ಮಾಡ್ಕೊಂಡಿದ್ರು ಆಲ್ರೆಡಿ, ಅವತ್ತು ಹೋರಾಟ ಮಾಡಿ ಮುಗಿಸ್ಕೊಂಡು ನೀವು. ಆ ಥರದ್ದೇನು ಪ್ರಮೇಯ ಇಲ್ಲ. ನಮ್ಗೆ 21 ಕುಂಟೆ ಜೀವನ ಮಾಡಬೇಕು ಅಂತ ಪ್ರಮೇಯ ಇಲ್ಲ. ಸರ್ಕಾರ ಕೂಡಲೇ 39 ಕುಂಟೆ ಏನು ಕುಂತೋಪದೆ ಅದನ್ನ ಶೀಘ್ರ ಬಿಡಿಸ್ಕರ್ಲಿ. ಅವ್ರೇನು ಸರ್ಕಾರದ ಆರಾಮ ಮಾಡ್ಕೊಳ್ಳಿ, ಭವನ ಮಾಡ್ಕೊಳ್ಳಿ, ಕ್ರೀಡಾಂಗಣ ಮಾಡ್ಕೊಳ್ಳಿ, ಉದ್ಯಾನವನ ನಾವು ಸಪೋರ್ಟ್ ಕೊಡ್ತೀವಿ. ಅವ್ರಿಗೆ ಏನಾರ ಜಾಗ ಸಾಲಿಕ್ಕಿಲ್ವಾ ಒಯ್ಕೆ ನಾವು ಕೊಡ್ತೀವಿ, ಅವ್ರ ಜಾಗ ಓಡಾಡ ಮಾಡ್ಕೊಡ್ತೀವಿ, ಜಾಗ ಬಿಟ್ಟು ಕೊಡ್ತೀವಿ, ಓಡಾಡ್ರಪ್ಪ ಫ್ರೀ. 2 ಕುಂಟೆ 1 ಕುಂಟೆ ಅವ್ರಿಗೆ ಫ್ರೀ ದಾನವಾಗಿ ಬರ್ಕೊಡ್ತೀನಿ. ಒಂದು ಕ್ರೀಡಾಂಗಣನೆ ಮಾಡಲಿ, ಇಲ್ಲ ಉದ್ಯಾನವನ್ನೇ ಮಾಡಲಿ. ಇನ್ನು ಅದಕ್ಕಿಂತ ನಾನು ಇನ್ನೇನು ಹೇಳಕ್ಕೆ ಸಾಧ್ಯ? ನಾನೊಬ್ಬ ಆಸ್ತಿದಾರನ ಹೇಳ್ತಾ ಇರೋದು, ಫ್ರೀ ಕೊಡ್ತೀನಿ 2 ಕುಂಟೆನ ಉಚಿತವಾಗಿ ಮಾಡ್ಕೊಳ್ಳಿ, ಉದ್ಯಾನವನ ಮಾಡ್ಕೊಳ್ಳಿ, ಒಂದು ಇದ್ದ ಸ್ಟೇಡಿಯಂ ಆರೋ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಇದೇ ನಿಮ್ಮ ಪತ್ರಿಕಾ ಮಿತ್ರರಲ್ಲಿ ಹೇಳ್ತಾ ಇದ್ದೀನಿ ಮನವಿ. ಇದನ್ನೇ ಸಾಕ್ಷಿಯಾಗಿ ಇಟ್ಕರ್ಲಿ ಇವ್ರು ಗ್ರಾಮಸ್ಥರು. ನಾನು 2 ಕುಂಟೆ ದಾನವಾಗಿ ಕೊಡ್ತೀನಿ ಒಳಗೆ ಕೊಯ್ಕೆ, ಅವ್ರು ಮಾಡ್ಕೊಳ್ಳಿ. ಬೇರೆ ಮೇಲೆ ಅಪಾದನೆ ಹೊರಿಸಬಾರ್ದು. ಅದು ಮಾಡ್ಕೊಬಿಟ್ಟವ್ರೆ, ಇದನ್ನ ಮಾಡ್ಕೊಬಿಟ್ಟವ್ರೆ. ವೈಯಕ್ತಿಕ ದೇಶ ಇದ್ರೆ ಅವ್ರು ರಾಜಕಾರಣ ಬಳಸ್ಕೊಳ್ಳಿ, ವೈಯಕ್ತಿಕ ದೇಶ ರಾಜಕಾರಣ ಮಾಡೋಣ, ಅವರು ಮಾಡೋಣ, ನಾವು ಮಾಡೋಣ. ರಾಜಕೀಯನೂ ಮಾತಾಡೋದು ಬೇಡ, ಇದು ಏನೂ ಬೇಡ. ಲ್ಯಾಂಡ್ ಅಕ್ವಿಷನ್ ಏನಿದೆ ಅದ್ರ ಬಗ್ಗೆ ಮಾತಾಡಿದ್ದೀನಿ. ದಯವಿಟ್ಟು ಮಿತ್ರರು ತಿಳಿಸಿ.